ಮನಸಾಗಿದೆ ಚಿತ್ರದ ಮೂಲಕ ಚಂದನವನಕ್ಕೆ ಪರಿಚಯವಾಗಿರುವಂಥ ಅಭಯ್ ಚಂದ್ರಶೇಖರ್ ಅವರು ಸದ್ಯಕ್ಕೆ ಮಂಡ್ಯದ ಹೈದನಾಗಿ ಆರ್ಭಟಿಸ್ತಿದ್ದಾರೆ. ಟ್ರೈಲರ್ ರಿಲೀಸ್ ಆಗಿದೆ, ಮಾತಾಡಿಸ್ತಾ ಹೋಗ್ತೀನಿ. ಟ್ರೈಲರ್ ಸ್ಟಾರ್ಟಲ್ಲೇ ಫೈಟು ಯಾಕೆ? ಇದನ್ನು ನಮ್ಮ ಡೈರೆಕ್ಟರ್ ಸರ್ ಕೇಳಬೇಕು. ಬಟ್ ನಿಜವಾಗ್ಲೂ ಇವತ್ತು ಒಂದು ಟ್ರೈಲರ್ ಲಾಂಚ್ಗೆ ಕಾರ್ಯಕ್ರಮಕ್ಕೆ ನಮ್ಮ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ಸರ್ ಹಾಗೆ ನಮ್ಮ ಮಂಡ್ಯ MLA ರವಿ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಅವರೊಂದು ಆಶೀರ್ವಾದ, ಅವ್ರ ಬೆಸ್ಟ್ ವಿಶಸ್ ಸಪೋರ್ಟ್ ನಮ್ಮ ಚಿತ್ರತಂಡದ ಮೇಲೆ ಇರೋದು, ನನ್ನ ಮೇಲೆ ಇರೋದು ತುಂಬ ಖುಷಿ ಕೊಟ್ಟಿದೆ. ಮನಸಾಗಿದೆ ಸಿನಿಮಾನ ನೋಡಿದ್ವಿ. ಆ ಸಿನಿಮಾದಲ್ಲಿ ಈಗ ಬಂದಿರೋ ಹುಡುಗನ ಥರ ಇದ್ರಿ, ಎಲ್ಲೋ ಒಂದು ಕಡೆ ಇನ್ನೂ ಏನೋ ಪ್ರಾಕ್ಟೀಸ್ ಬೇಕಿತ್ತು ಅಂತ ಇತ್ತು. ಬಟ್ ಮಂಡ್ಯ ಹೈದ ನೋಡಿದರೆ ಪಕ್ಕಾ ಮಂಡ್ಯದವ್ರು ಹೆಂಗಿರ್ತಾರೆ ಹಂಗೆ ಕಾಣಿಸ್ತಿದ್ದೀರಾ. ಯಾವ ಥರ ಪ್ರಾಕ್ಟೀಸ್ ತೊಗೊಂಡಿದ್ದೀರಾ, ವರ್ಕ್ಶಾಪ್ ಮಾಡಿದ್ದೀರಾ, ಹೇಗೆ ಅಂತ? ಎಸ್, ಕಂಪ್ಲೀಟ್ಲಿ ಚೇಂಜಸ್. ನೀವು ಹೇಳಿದ್ದು ಕರೆಕ್ಟು. ಬಿಫೋರ್ ಪ್ರೀವಿಯಸ್ ಸಿನಿಮಾಗೂ ಈ ಮೂವಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇದೊಂದು ರಾ ಫೀಲಲ್ಲಿರುವಂಥ ಕ್ಯಾರೆಕ್ಟರು. ಜೊತೆಗೆ ನನ್ನ ಈ ಕ್ಯಾರೆಕ್ಟರ್ ನೇಮ್ ಶಿವ ಅಂತ. ಒಂದು ಕಂಪ್ಲೀಟ್ಲಿ ಮಾಸ್. ಪ್ರೀವಿಯಸ್ಗೂ ಇದಕ್ಕೂ ನೀವೇ ನೋಡ್ಬೋದು, ಒಂದು ಲ್ಯಾಂಗ್ವೇಜಸ್ ಆಗಿರ್ಬೋದು, ಸ್ಲ್ಯಾಂಗ್, ನಮ್ಮ ಮಂಡ್ಯ ಸ್ಲ್ಯಾಂಗ್ ಆಗಿರ್ಬೋದು, ಆ್ಯಂಡ್ ಫೈಟ್ಸಲ್ಲೇ ನಿಮ್ಗೆ ಕಾಣಿಸ್ಬೋದು ಆ ಮೆಚುರಿಟಿ ಲುಕ್ಸ್. ಪ್ರೀವಿಯಸ್ಗೂ ಇದಕ್ಕೂ ಒಂದು ಜಿಮ್ಮಲ್ಲಿ ಆಗಿರ್ಬೋದು, ಒಂದು ವರ್ಕೌಟ್ಸ್, ಈ ಒಂದು ಮುಖಾಂತರ ನಮ್ಮ ಬಾಡಿ ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್ಸ್, ಆ ಒಂದು ಫೇಸಲ್ ಮೆಚುರಿಟಿ, ಪ್ರತಿಯೊಂದು ಈ ಸಿನಿಮಾಗೆ ಏನು ಬೇಕು, ಲಾಟ್ ಆಫ್ ವರ್ಕ್ಸ್, ಲಾಟ್ ಆಫ್ ಒಂದು ಏನಂತಾರೆ ಲೈಕ್ ತುಂಬ ಡೆಡಿಕೇಶನ್ ಮಾಡಿ ಸಿನಿಮಾನ ಮಾಡಿದ್ದೀನಿ. ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಪಂಚೆ ಶರ್ಟ್ ಹಾಕಿ ಅದು ಮನ್ಸು ಗೆದ್ದಿದ್ರು, ಅದೊಂದು ಟ್ರೆಂಡ್ ಕೂಡ ಆಗಿತ್ತು. ಈ ಮಂಡ್ಯ ಹೈದಲ್ಲೂ ಅದೇ ಹೋಗಿದೆ, ಪಂಚೆ ಶರ್ಟ್ ಹಾಕಿ ಒಂದು ಪ್ರಾಕ್ಟೀಸ್ ಮಾಡ್ತಿರೋದು ಅಥವಾ ಫೈಟ್ ಮಾಡ್ತಾ ಇರೋದು, ಹಾಡು ಹಾಡ್ತಾ ಇರೋದು. ಸೊ ಎಲ್ಲೋ ಇದು ಕೂಡ ಕ್ಲಿಕ್ ಆಗೋ ಚಾನ್ಸಸ್ ಇದೆ ಅನಿಸುತ್ತೆ. ಎಸ್ ಮ್ಯಾಮ್, ಖಂಡಿತ ಒಂದು ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ. ಈಗಾಗಲೇ ನಮ್ಮ ಮಂಡ್ಯದ ಟೈಟಲ್ ಸಾಂಗ್ಗೆ ಆ್ಯಂಡ್ ಡ್ಯುಯೆಟ್ ಸಾಂಗ್ಗೆ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ. ಟೀಸರ್ಗೂ ಕೂಡ ಅದೇ ರೀತಿ ಟ್ರೈಲರ್ಗೂ ಕೂಡ ನಿಮ್ಮೆಲ್ಲರ ರೆಸ್ಪಾನ್ಸ್ ತುಂಬ ನಂಗೆ ಖುಷಿ ಕೊಟ್ಟಿದೆ. ಜೊತೆಗೆ ಸಿನಿಮಾಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಎಲ್ಲ ವರ್ಗದವರು ಕೂಡ ಕುತ್ಕೊಂಡು ನೋಡುವಂಥ ಸಿನಿಮಾ. ಒಂದು ಆ್ಯಕ್ಷನ್ ಆಗಿರ್ಬೋದು, ಲವ್ ಆಗಿರ್ಬೋದು, ಆ್ಯಂಡ್ ಮೆಸೇಜಸ್ ಕೂಡ ಇದೆ ಸಿನಿಮಾಲಿ. ಸೊ ಈಗ ಹಾಗಾಗಿ ಜನರಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ. ಫೆಬ್ರವರಿ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗೆ ಹೋಗಿ ವಿಸಿಟ್ ಮಾಡಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಮ್ಯಾಮ್. ಈ ಫೈಟಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ? ಡೂಪ್ ಏನಾದರೂ ಯೂಸ್ ಮಾಡಿದ್ದೀರಾ? ಸಿಕ್ಕಾಪಟ್ಟೆ ಫೈಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ ಮ್ಯಾಮ್, ಖಂಡಿತವಾಗ್ಲೂ ನೀವು ಮಂಜು ಮಾಸ್ಟರ್ ಇಲ್ಲಿ ಬಂದಿದ್ದಾರೆ, ಕೇಳ್ಬೋದು. ಫೈಟಿಗೆ ಒಂದು ಯಾವುದೇ ಥರ ಡೂಪ್ ಯೂಸ್ ಮಾಡಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಫ್ರಮ್ 3 ಫೈಟ್ಸ್ ಇದೆ ಸಿನಿಮಾಲಿ. ಪ್ರೀವಿಯಸ್ಸು ಕೂಡ ಮಂಜು ಮಾಸ್ಟ್ರೇ ಫೈಟ್ ಮಾಡಿಸಿರೋದ್ರಿಂದ ಈ ಸಿನಿಮಾನು ಮಂಜು ಮಾಸ್ಟ್ರೇ ಫೈಟ್ ಮಾಡಿಸಿದ್ದು. ಅಮೇಝಿಂಗಾಗಿ ಬಂದಿದೆ. ಫಸ್ಟ್ ಫೈಟ್ ಸ್ಟೈಲಿಶ್ ಆಗಿದೆ. ಸೆಕೆಂಡ್ ಫೈಟ್ ಬಂದು ತುಂಬ ರಾ ಫೀಲಲ್ಲಿ ಬಂದಿದೆ. 3ನೇ ಫೈಟು ಕೂಡ ನೀವು ಒಂದೊಂದು ಫೈಟು ನೀವು ನೋಡ್ಬೋದು. ಸಿಚುವೇಶನ್ಗೆ ನಾವು ಲೈಕ್ ಕತೆ ಸಿಚುವೇಶನ್ ಕೇಳುವಂಥ ಫೈಟ್ಸ್ಗಳಿದೆ. ಸುಮ್ಮನೆ ಯಾವುದೋ ಒಂದು ಮಧ್ಯದ ಹಾಕುವಂಥ ಫೈಟ್ಸ್ ಅಂತೂ ಯಾವುದೂ ಇಲ್ಲ ಮ್ಯಾಮ್. ಸೊ ಕೊನೆಯದಾಗಿ ಟ್ರೈಲರ್ ಆಗ್ತಿದ್ದಂಗೆ ಒಂದು ಡೈಲಾಗ್ ಹೊಡಿತೀರಾ, ಕಬ್ಬು ಸ್ವೀಟು ನನ್ನ ಕೈಗೆ ಸಿಕ್ಕರೆ ಏಟು ಅಂತ. ಇಲ್ಲೇ ಹೇಳುವ ಪ್ರಯತ್ನ ಏನಾದರೂ ಮಾಡ್ತೀರಾ? ಡೈಲಾಗಾ? ಖಂಡಿತ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಜಾಸ್ತಿ, ನನ್ನ ತೋಳಲ್ಲಿ ಪವರ್ ಜಾಸ್ತಿ. ಶುಗರ್ನ ಟೇಸ್ಟ್ ಮಾಡಿದ್ರೆ ಸ್ವೀಟು, ನನ್ನನ್ನು ಟಚ್ ಮಾಡಿದ್ರೆ ಪಕ್ಕಾ ಏಟು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಸೊ ಈ ಏಟಿನ ರುಚಿ ನೋಡಬೇಕಿದ್ರೆ ಫೆಬ್ರವರಿ 16ಕ್ಕೆ ಥಿಯೇಟರ್ಗೆ ಬರಬೇಕು. ಪಕ್ಕಾ ಗೊತ್ತಾಗುತ್ತೆ ಯಾವ ಥರ ಮಂಡ್ಯ ಹೈದನ ಪವರ್ ಇರುತ್ತೆ ಅಂತ. ಸೊ ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್, ಬೆಂಗಳೂರು.